ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತಟ್ಟಿ ಅಂತ. ನಮ್ಮೊಂದಿಗೆ KRS ಪಕ್ಷದ ಕಾರ್ಯಕರ್ತರು ಇದ್ದಾರೆ. ನಾವು ಇವತ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿಬಾಗ್ಲು, ರಾಜ್ಯ ಹೆದ್ದಾರಿ 37. ಅದರ ಪಕ್ಕದಲ್ಲೇ ಕೂತಿದ್ದೀವಿ ನಾವು. ಇಲ್ಲಿ ಬಂದು ಈ ಒಂದು ಧರಣಿ ಕೂರೋ ಉದ್ದೇಶ ದಿನಾಂಕ 13/11/2024 ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡ, ಅಂದರೆ ಮೆಸ್ಕಾಂ ಅವರು, ಪಂಚಾಯತ್ ಅವರು, ಪೊಲೀಸ್ ಇಲಾಖೆ ಎಲ್ಲರೂ ಬಂದು ರಾಧಮ್ಮ ಅವರ ಮನೆಯನ್ನು ಕೆಡವಿ ಹಾಕಿದ್ದಾರೆ. ಅದು ಇವರ ಕೆಲವೊಂದು ಟೈಮ್ಸ್ ಇದೆ, ಅವರ ಡ್ಯೂಟಿ ಟೈಮಲ್ಲೇ ಮಾಡಬೇಕು. ಏಕಾಏಕಿ ಬೆಳಿಗ್ಗೆ ಜಾವ 6:30-7 ಗಂಟೆಗೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಊಟ ಮಾಡಲಿಕ್ಕೆ ಟೈಮ್ ಕೇಳೋ ಅದಕ್ಕೂ ಬಿಟ್ಟಿಲ್ಲ, ಟೀ ಮಾಡಿದ್ದು ಅದನ್ನು ತೆಗೆದವರೆಗೆ ಅದಕ್ಕೂ ಬಿಟ್ಟಿಲ್ಲ. ಏಕಾಏಕಿ ಇವರನ್ನೆಲ್ಲ ತೆಗೆದು ಹೊರಗೆ ಎಳೆದಾಕಿ ಆನಂತರ ಆ ಪಾತ್ರೆ ಇಲ್ಲಿ ತೋರಿಸಿ, ಆ ಪಾತ್ರೆ ಎಲ್ಲ ತೋರಿಸಿ ಎಷ್ಟು ರೂಪಾಯಿ ಪಾತ್ರೆ ಅಂತ ಯಾವ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ ಇತಾಚಿಯಲ್ಲಿ ತಂದು. ಇವ್ರು ಹೇಳ್ತಾ ಇದ್ದೀವಿ ನಾವು ಮನೆ ಒಂದು ಸೀಟಾ ತಗೊಳ್ತೀವ ಅಂತ, ಅದಕ್ಕೂ ಬಿಟ್ಟಿಲ್ಲ. ಇವಾಗ ಕೋರ್ಟ್ ಆದೇಶವನ್ನು ತೋರಿಸ್ತಾ ಇದ್ದಾರೆ, ಕೋರ್ಟ್ ಆದೇಶ ಇದೆ ಅಂತ. 2 ವರ್ಷ ಹಿಂದೆ ರೇಣುಕಾ ಎಂಬುವರು AC ಕುರಿ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದು. 3-4 ವರ್ಷ ಹಿಂದೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದು. ಅವ್ರ ಕೆಲಸದಿಂದ ಬಿಟ್ಟ ನಂತರ ಈ ಅಮ್ಮನಿಗೆ ತೊಂದರೆ ಕೊಡ್ತಾ ಇರೋದು. ಈ ರೇಣುಕಾ ಎಂಬವರ ಹೆಸರಲ್ಲಿ ಏನೋ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಆದರೆ ರೇಣುಕಾ ಎಂಬವರ ಹೆಸರಲ್ಲಿ ಇಲ್ಲಿ ಯಾವುದೇ ಸ್ವಲ್ಪನೂ ಜಾಗ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಯಾವುದೇ ಒಂದು ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಸರ್ಕಾರ ದಾಖಲೆಗಳು ಯಾವುದೂ ಇಲ್ಲ. ಇಲ್ಲಿ ಇರೋದು ಅವರ ತಂದೆ ಮತ್ತು ತಾಯಿ ಮುತ್ತುಸ್ವಾಮಿ ಮತ್ತು ರಾಧಮ್ಮನ ಹೆಸರಲ್ಲಿ ಇರುವಂಥದ್ದು. ಇವತ್ತು ಏಕಾಏಕಿ ಬಂದು ಅವರ ಹೆಸರು ಮನೆಯನ್ನು ಒಡೆದಾಕಿದ್ದಾರೆ. ಇದು ಯಾವ ನ್ಯಾಯ ಹೇಳಿ ಸ್ವಾಮಿ? ಕಡಬ ತಹಸೀಲ್ದಾರ್ ನೀವು ತಾವು ಹೇಳಲೇಬೇಕು. ನೀವು ಯಾರ ಒತ್ತಡಕ್ಕೆ ಮನಿದು ಈ ರೀತಿಯಲ್ಲಿ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿರೋದು. ತಾವೊಂದು ದಂಡಾಧಿಕಾರಿ, ಒಂದು ತಾಲೂಕನ್ನು ರಕ್ಷಣೆ ಮಾಡಬೇಕಾದವರು ತಾವು. ಅಂಥವ್ರು ಯಾವ ಉದ್ದೇಶಕ್ಕೋಸ್ಕರ ಹೊಡೆದಾಕಿರೋದು? ಯಾರ ಒತ್ತಡ? ಏನು AC ಕುರಿಯನ್ನು ಮನೆ ಬಿಟ್ಟು ಅವತ್ತಿಂದ ಇವರನ್ನ ಎಲ್ಲೂ ಕೂರಲ್ಲ ಅಂತ ಕಳಿಸ್ಯಾರಂತ ಅಲ್ಲ, ಅದಕ್ಕೇನಾ? ಅವ್ರು ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರಂತಲ್ಲ, ಹೌದಾ? ನಿಮ್ಮ ಮೇಲೆ ನಾಳೆ ದೂರ ದಾಖಲಾಗ್ತಾ ಇದೆ, ನೋಡೋಣ. ಬರೀ ಯಾರು ಇಲ್ಲ ಅಂತ ನೀವೆಲ್ಲ ಎಣಿಸಿರ್ಬೋದು, ಆತನ ಚಿಂತೆಯಲ್ಲಿ ಯಾರು ಇರಬೇಡಿ. ನೀವು ದೊಡ್ಡವರಿಗೆ ಏನು ಬೇಕಾದ್ರೂ ಆಗ್ಬೋದು, ಕಾನೂನೆಲ್ಲ ನಮ್ಮದೇ, ನಾವು ದುಡ್ಡು ಕೊಟ್ಟರೆ ಕಾನೂನೆಲ್ಲ ಪರ್ಚೇಸ್ ಮಾಡ್ಬೋದು. ಇದ್ದರೆ ಅದು ತಪ್ಪು. ನಿಮ್ಮ ಒಂದು ಗ್ರಹಿಕೆ ತಪ್ಪು. ಅದು ಆಲೋಚನೆ ಮಾಡಿ. ಇದ್ದೀವಿ ಕೇಳಲಿಕ್ಕೆ, ಕೇಳೋರು ಇದ್ದಾರೆ. ಅದಕ್ಕೋಸ್ಕರ ನೋಡಿ, ಇವಾಗ ದಿನಾಂಕ ಇವತ್ತು 13/11/2024 ಇಲ್ಲಿ ಇವಾಗ ಎಲ್ಲ ನಾವು ಕೂತಿದ್ದೀವಿ, ರಸ್ತೆ ಬದಿಯಲ್ಲೇ ಟೆಂಟ್ ಹಾಕಿ ಕೂತಿದ್ದೀವಿ. ಇದೇ ರೀತಿಯಲ್ಲಿ ನ್ಯಾಯ ಸಿಗುವವರು ಇವರೊಟ್ಟಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೈ ಜೋಡಿಸಿ. ಇದರಲ್ಲಿ ಜಾತಿ ರಾಜಕೀಯ ಯಾವುದನ್ನು ಯಾರು ಮಾಡಬೇಡಿ. ನಾಳೆ ನಿಮಗೂ ಇದೇ ಥರ ತೊಂದರೆ ಆಗ್ಬೋದು ಅಂತ ಈ ಮೂಲಕ ನಾನು ಹೇಳಲು ಇಚ್ಛಿಸ್ತಾ ಇದ್ದೀವಿ.